ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನನ್ನ ಯೂಟ್ಯೂಬಲ್ಲಿ ಮೊದಲನೇ ವೀಡಿಯೋ ಮಾಡ್ತಾಯಿದ್ದೀನಿ. ಯಾವ ಖುಷಿಗೆ ಅಂತ ಅಂದರೆ 500 ಸಬ್ಸ್ಕ್ರೈಬ್ ಆಗಿದೆ. ಅದಕ್ಕೋಸ್ಕರ ಯೂಟ್ಯೂಬಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಈ ಖುಷಿಗೋಸ್ಕರ ಒಂದು ಸ್ವೀಟ್ ಅಡುಗೆ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಹೇಗಿದ್ರು ಮಾವಿನ ಹಣ್ಣು ಸೀಸನ್ ಆಗಿರೋದ್ರಿಂದ ಮ್ಯಾಂಗೋ ಫ್ಲೇವರಲ್ಲಿ ಕೇಸರಿ ಬಾತ್ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ, ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ಈಗ ಮಾವಿನ ಹಣ್ಣು ಎರಡು ಮಾವಿನ ಹಣ್ಣು ತೊಗೊಂಡಿದ್ದೀನಿ. ಗೋಡಂಬಿ ದ್ರಾಕ್ಷಿ, ಒಂದು ಕಪ್ ಬೌಲ್ ರವೆ, ಒಂದು ಕಪ್ ಬೌಲ್ ಸಕ್ಕರೆ ತಗೊಂಡಿದ್ದೀನಿ. ಒಂದು ಬಾಣಲಿಗೆ ಎರಡು ಸ್ಪೂನ್ ತುಪ್ಪ ಹಾಕಿ ರವೆ ಹಾಕ್ಕೊಂಡು ಚೆಂದಾಗಿ ಹುರ್ಕೋಬೇಕು. ಮೀಡಿಯಮ್ ಉರಿಲೇ ಇಟ್ಕೊಂಡು 5 ನಿಮಿಷ ರವೆನ ಚೆನ್ನಾಗಿ ಹುರ್ಕೋಬೇಕು ನಾವು. ಆಮೇಲೆ ರವೆನ ತೆಗೆದು ಒಂದು ಬೇರೆ ಬೌಲ್ಗೆ ವಿಡಿಯೋ ನೋಡಿದ್ರೆ ಸಾಲದು ಫ್ರೆಂಡು, ಜೊತೆಗೆ ನನಗೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈಗ ಮತ್ತೆ ಇನ್ನೊಂದು 2 ಸ್ಪೂನ್ ತುಪ್ಪ ಹಾಕಿ ಗೋಡಂಬಿ ದ್ರಾಕ್ಷಿನ ಹುರ್ಕೋಬೇಕು. ಎರಡು ಲವಂಗ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕ್ಕೊಂಡು ಹುರ್ಕೊಳ್ಳೋದು. ಒಂದು 2 ನಿಮಿಷ ಕಂದು ಬಣ್ಣ ಬರೋ ಥರ ಹುರ್ಕೋಬೇಕು. ಹುರಿದಾದ್ಮೇಲೆ ಒಂದು ಬೇರೆ ಪ್ಲೇಟ್ಗೆ ಗೋಡಂಬಿ ದ್ರಾಕ್ಷಿ ಎಲ್ಲನೂ ತೆಗೆದು ಇಟ್ಕೊಡ್ತೀನಿ. ಇವಾಗ ಒಂದು ಕಪ್ ಹಾಲನ್ನು ಹಾಕೋದು. 1 ಕಪ್ ಹಾಲು ಹಾಕೋದು ಮತ್ತು 3 ಲೋಟ ನೀರು ಸೇರಿಸೋದು. 3 ಲೋಟ ನೀರು ಹಾಕ್ತಾಯಿದ್ದೀನಿ. ನೀವು ಯಾವ ಏನಾದ್ರು ಜಾಸ್ತಿ ಮಾಡ್ಕೋಬೇಕು ಅಂದರೆ ಇನ್ನೂ ಬೇಕಾದ ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೋಬೋದು ನೀವು. ಹೀಗೆ ಸಪೋರ್ಟ್ ಮಾಡಿ ಎಲ್ಲರೂ. ಮುಂದೆ ನನಗೆ ಇವಾಗ ನೋಡಿ ಕುದಿ ಬರ್ತಾ ಇದೆ. ಇವಾಗ 1 ಕಪ್ ಸಕ್ಕರೆ ಹಾಕಿದ್ದೀನಿ. ಈ ಸಕ್ಕರೆನ ಮೊದಲೇ ಹೇಗೆ ಹಾಕೋತಿದ್ದೀನಿ ಅಂದರೆ, ರವೆ ಹಾಕಿದ ಮೇಲೆ ಸಕ್ಕರೆ ಹಾಕಿದ್ರೆ ಒಬ್ಬರಿಗೆ ಗಂಟಾಗುತ್ತೆ. ಆ ಥರ ಗಂಟಾಗಬಾರ್ದು ಅನ್ನೋಕ್ಕೋಸ್ಕರ ನಾನು ಮೊದಲೇ ಸಕ್ಕರೆ ಹಾಕ್ಕೊಳ್ಳೋದು. ಇವಾಗ ರವೆ ಹಾಕ್ತಾಯಿದ್ದೀನಿ ನೋಡಿ. ಒಂದು ಸ್ವಲ್ಪನೂ ಗಂಟಿಲ್ಲದೆ ಥರ ಹೇಗೆ ಕೈ ಆಡಿಸ್ಬೇಕು ಅದೇ ಥರ ಕೈ ಆಡಿಸ್ತಾ ಇರಬೇಕು ನೋಡಿ. ಒಂದು ಸ್ವಲ್ಪನೂ ಗಂಟಾಗಿಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಮ್ಯಾಂಗೋ ಹಣ್ಣನ್ನ ರಸ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಮ್ಯಾಂಗೋ ಹಣ್ಣದ್ದು ನಾನು ಆಲ್ರೆಡಿ ಮಿಕ್ಸಿಲಿ 2 ಹಣ್ಣದ್ದು ಗ್ರೈಂಡ್ ಮಾಡಿಕೊಂಡು ಹಾಕ್ತಾಯಿರೋದು ನೋಡಿ. ಒಂದು ಸ್ವಲ್ಪನೂ ಗಂಟಿಲ್ಲದೆ ಥರ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕೊಳ್ಳೋದು. ಇಷ್ಟೇ, ಮುಗೀತು. ಕೊನೆಯಲ್ಲಿ ಗೋಡಂಬಿ ದ್ರಾಕ್ಷಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಗಮ್ ಅಂತ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸ್ಮೆಲ್ಗೆ ಈಗಲೇ ತಿನ್ಬಿಡೋಣ ಅಂತ ಅನ್ನಿಸ್ತೈತೆ ನನಗೆ. ಬನ್ನಿ, ಒಂದು 2 ನಿಮಿಷ